ಶ್ರೀನಿವಾಸ್ ಅಂತ ಮೊಸರುಕುಂಟೆ ತಾವರೆಕೆರೆ ಗ್ರಾಮ ಪಂಚಾಯತಿ ಮೆಂಬರು. ಈ ಪುರ್ಲಹಳ್ಳಿ ಭೂತಪ್ಪಂದು ಇವತ್ತು ಕಾರ್ತಿಕ ಮಾಸದ ವಿಜೃಂಭಣೆಯನ್ನು ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಈ ಪ್ರತಿ ವರ್ಷ ಸಮೇತ ಈ ಕಾರ್ತಿಕ ಮಾಸದಲ್ಲಿ ಸಾಮೂಹಿಕವಾಗಿ ಊರಲ್ಲಿ ಪೂಜಾ ಕಾರ್ಯಕ್ರಮ ಏರ್ಪಡಿಸುತ್ತಾರೆ. ಇಲ್ಲಿ ಯಾವುದೇ ಜಾತಿ ಧರ್ಮವಿಲ್ಲದೆ ಒಗ್ಗೂಡಿ ಈ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಇನ್ನು ಮುಖ್ಯವಾದ ವಿಷಯ ಅಂದರೆ ಇಲ್ಲಿ ಅನ್ನಸಂತರ್ಪಣೆಯನ್ನು ಸಹ ಈ ವರ್ಷ ಮಾಡ್ತಿದ್ದಾರೆ. ಕಾರಣ ಭಕ್ತರು ಬಂದು ಪೂಜೆ ಮಾಡಿಸ್ಕೊಂಡು ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಅನ್ನದಾಹೋತ್ಸವವನ್ನು ಮಾಡಿಕೊಂಡು ಹೋಗೋಂಥ ವಿಚಾರವಾಗಿ ಮಾಡಿದ್ದಾರೆ. ಈ ಭೂತಪ್ಪನ ಮಹಿಮೆ ಏನಪ್ಪ ಅಂದರೆ ಬೇಡದಂಥ ಭಕ್ತನಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ಏನೇ ಕಷ್ಟ ಕಾರ್ಪಣ್ಯ ಇರ್ಬೋದು ಬಂದು ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಇಲ್ಲಿ ಮಂದ್ಯಕ್ಕಾದರೆ ಬೇಡದಂಥ ಬೇಡಿಕೆಗಳೆಲ್ಲವೂ ಈಡೇರ್ತವೆ. ಆದ ಕಾರಣ ಈ ಭೂತಪ್ಪನ ದೊಡ್ಡನೇ ಭೂತಪ್ಪ ಅಂತ ಹೇಳ್ತಾರೆ. ಅಂದರೆ ಎಲ್ಲ ದೇವರುಗಳಿಗೂ ದೊಡ್ಡವನು ಅಂದರೆ ನಮ್ಮ ಭೂತಪ್ಪಗಳೆಲ್ಲ ಇವರೇ ದೊಡ್ಡವರು. ಮ್ಯಾಗಳಗುಡಿ ಭೂತಪ್ಪಕ್ಕಿಂತ ಪುರ್ಲಹಳ್ಳಿ ಭೂತಪ್ಪನೇ ದೊಡ್ಡವನು ಅಂತ ಹೇಳಿ ಎಲ್ಲ ಇದು ಮಾಡ್ತಾರೆ. ಇಷ್ಟು ಹೇಳಿ ನಾನು ಮಾತು ನಾವು ವಿಶೇಷವಾಗಿ ಹಿಂದೆಲ್ಲ ಹಿರಿಯರು ಮಾಡ್ಕೊಂಬರ್ತಿದ್ರು. ಈ ಸಲ ನಾವು ಈ ನಮ್ಮ ಊರಿನಲ್ಲಿ ಅಕ್ಕಪಕ್ಕದ ಊರಿನಲ್ಲಿ ಹೇಳಿ ಅಥವಾ ನಾವೆಲ್ಲ ಕ್ಲೀನಾಗಿ ವಿಜೃಂಭಣೆಯಿಂದ ಮಾಡಬೇಕು ಅಥವಾ ಮುಂದಿನ ಇನ್ನೂ ಇದೇ ಪೀಳಿಗೆ ಮುಂದೆ ನಡೆಸ್ಕೊಂಡು ಹೋಗ್ಬೇಕು. ಇದನ್ನು ಯಾವುದೇ ಜಾತಿ ವೇತ ಅಥವಾ ಏನೋ ಚಿಕ್ಕಪುಟ್ಟ ಸಣ್ಣವು ವ್ಯತ್ಯಾಸ ಬಂದ್ರೂ ಊರಿನ ಜನ ಅಥವಾ ನಮ್ಮ ಹಿರಿಯರು ಚಿಕ್ಕರು ಅಥವಾ ನಮ್ಮ ಪೂಜಾರಪ್ಪರುಗಳು ಏನೇ ವ್ಯತ್ಯಾಸ ಬರುತ್ತೆ ಊರಂದಮೇಲೆ ಅದನ್ನು ಅನ್ವಯಿಸ್ಕೊಂಡು ಮುಂದೆ ಇದೇ ಥರ ಅಕ್ಕಪಕ್ಕ ನಮ್ಮ ಗೌಡ್ರುಗಳು ಅಥವಾ ಇಲ್ಲಿ ನಮ್ಮ ಅಕ್ಕಪಕ್ಕ ನಮ್ಮ ಮೊಸರುಕುಂಟೆ ಇವರೆಲ್ಲ ಸೇರಿ ಇದೇ ಥರ ಮುಂದೆ ಇದೇ ವಿಶೇಷವಾಗಿ ನಡೆಸ್ಕೊಂಡು ಹೋಗಲಿ ಅಂತ ನಾನು ಹೇಳ್ಕೊತಾ ಇದ್ದೀನಿ ಅಷ್ಟೇ. ಇದನ್ನು ಮಾಡಿಸ್ಬೇಕೆಲ್ಲ ಸೇರಿ ನಾವು ಒಂದು ಸೈಡ್ ಆದರೂ ಒಂದು 50-60 ಜನ ಕುತ್ಕೊಂಡು ಊಟ ಮಾಡೋಂಗೆ ಇದು ನಿಲ್ಲಬಾರ್ದು. ಯಾವುದೇ ಕಾರಣಕ್ಕೂ ಏನೇ ಗೊಂದಲ ಬಂದರೂ ನಿಲ್ಲಬಾರ್ದು. ಆ ಥರ ನಾವು ಸಹಕರಿಸ್ಬೇಕು. ಅದು ದೇವರಲ್ಲಿ ಕೇಳ್ಕೊಂಬಂದಿದೆ ನಾವು.